ಶುಭ ದಿನ ಅಂತ ನಾನು ಹೇಳಬಲ್ಲೆ. ಏಕೆ ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಕ್ಕಂಥದ್ದು ನಿಮ್ಮ ಹಿತವನ್ನು ಕಾಪಾಡೋ ದೃಷ್ಟಿಯಿಂದ, ನಿಮ್ಮನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವ ದೃಷ್ಟಿಯಿಂದ, ಒಬ್ಬ ನ್ಯಾಯಾಧೀಶನಾಗಿ ಕಾನೂನು ಹಿತಿಮಿತಿಯನ್ನು, ಈ ಸಮಾಜದ ಆಗುಹೋಗುಗಳನ್ನು, ಸಂವಿಧಾನದಲ್ಲಿ ಅಡಕವಾಗಿರುವಂತಹ ವಿಷಯಗಳನ್ನು, ಸಮಾಜದ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಕರಗತ ಮಾಡಿಕೊಂಡು ನಿಮ್ಮ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ಒಂದು ಭಾಷಣವನ್ನು ಮಾಡಬೇಕು ಅಂತ ಹೇಳಿದರೆ ಅದು ಭಗವಂತನ ಕೃಪೆ ಇದ್ದರೆ ಮಾತ್ರ ಸಾಧ್ಯ. ಈ ಮಹಿಳಾ ದಿನಾಚರಣೆಯ ದಿವಸ ಮಹಿಳೆಯರನ್ನು ಉದ್ದೇಶಿಸಿ ಮಾತನಾಡಬೇಕೆ, ಈ ಒಂದು ಸಭೆಯಲ್ಲಿ ಹಾಜರಿರುವಂತಹ ಪುರುಷರು ಇದ್ದಾರೆ ಅವರ ಬಗ್ಗೆಯೂ ಸಹ ನಾವು ಮಾತನಾಡಬೇಕೆ ಅಂತಕ್ಕಂಥ ಪ್ರಶ್ನೆ ಮನಸ್ಸಿನಲ್ಲಿ ಮೂಡುತ್ತೆ. ಕಾರ್ಮಿಕರಲ್ಲಿ ಉಂಟಾದಂತಹ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವ ದೃಷ್ಟಿಯಿಂದಲೇ 1908ನೇ ಇಸವಿನಲ್ಲಿ ಈ ಒಂದು ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಕ್ಕಂತಹ ಒಂದು ಮಹತ್ವ ಮೂಡಿ ಬಂದಿರುತ್ತದೆ. ಆ ಸಂದರ್ಭದಲ್ಲಿ ಮಹಿಳೆಯರು ತಮ್ಮ ಹಕ್ಕನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಅವರು ಪ್ರೊಟೆಸ್ಟ್ ಮಾಡಿದಂತಹ ದಿನವನ್ನು ಈ ಒಂದು ಮಹಿಳಾ ದಿನಾಚರಣೆಯನ್ನಾಗಿ ಆಚರಿಸುವುದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಮಹತ್ವದ ದಿನವಾಗಿರುತ್ತದೆ. ಒಬ್ಬ ಮಹಿಳೆ ಒಂದು ಕುಟುಂಬದ ಕಣ್ಣು ಇದ್ದಂಗೆ, ಒಬ್ಬ ಮಹಿಳೆ ಒಂದು ಸಮಾಜವನ್ನು ಕಟ್ಟತಕ್ಕಂತಹ ಶಕ್ತಿಯನ್ನು ಒಳಗೊಂಡಿರ್ತಕ್ಕಂತಹ ವ್ಯಕ್ತಿ. ಒಂದು ಸಮಾಜದ ಶಕ್ತಿಗೆ ಅವಳ ಬೆನ್ನೆಲುಬು ಎಲ್ಲ ರೀತಿಯಲ್ಲೂ ಬಹಳ ಅವಶ್ಯಕತೆ ಇರುತ್ತದೆ. ಒಂದು ಕುಟುಂಬ ಅಭಿವೃದ್ಧಿ ಆಗುತ್ತೆ, ಒಂದು ಸಮಾಜ ಅಭಿವೃದ್ಧಿ ಆಗುತ್ತೆ, ಒಂದು ರಾಷ್ಟ್ರ ಅಭಿವೃದ್ಧಿ ಆಗುತ್ತೆ, ಒಂದು ವಿಶ್ವವೇ ಅಭಿವೃದ್ಧಿ ಆಗುತ್ತೆ. ಇಷ್ಟು ಅಭಿವೃದ್ಧಿ ಹತ್ತ ನಾವು ಹೋಗಬೇಕು ಅಂತ ಹೇಳಿದ್ರೆ ಮಹಿಳೆಯರ ಯಾವುದೇ ಸಮಸ್ಯೆ ಇದ್ದರೂ ಸಹ ಆ ಸಮಸ್ಯೆಯನ್ನು ಕಾನೂನಿನ ಹಿತಮಿತಿಯಲ್ಲಿಯೇ ನಾವು ಅದನ್ನು ಬಹಳ ದೃಷ್ಟಿಕೋನದಿಂದ ನೋಡಬೇಕಾಗುತ್ತೆ. ಮಹಿಳೆಗೆ ಯಾಕೆ ಸಮಸ್ಯೆ ಉದ್ಭವವಾಗುತ್ತೆ, ಇದಕ್ಕೆ ಪೂರಕವಾದಂತಹ ಸಮಸ್ಯೆಗೆ ಪೂರಕವಾದಂತಹ ಪರಿಹಾರವನ್ನು ಯಾವ ರೀತಿ ಕಂಡುಕೊಳ್ಳಬೇಕು ಅಂತಕ್ಕಂಥ ವಿಷಯವನ್ನು ನಿಮ್ಮ ವೈಶಾಲಿ ಮೇಡಮ್ರವರು ಅವರ ಜೀವನದಲ್ಲಿ ಒಂದು ಆಶ್ರಮದಲ್ಲಿ ಆಶ್ರಯವನ್ನು ಪಡೆದುಕೊಂಡು ಅದು ಇಡೀ ರಾಷ್ಟ್ರದಲ್ಲಿ, ಇಡೀ ವಿಶ್ವದಲ್ಲಿ ಬಹಳ ಬಹಳ ಪ್ರಖ್ಯಾತಿಯಾಗಿರುವಂತಹ ಮೈಸೂರು ನಗರದಿಂದಲೇ ಅವರು ಒಂದು ಮಹತ್ವವಾದಂತಹ ಶಕ್ತಿಯನ್ನು ಪಡೆದು ಇಂತಹ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನೆಲ್ಲ ತಮ್ಮ ಹಿತಮಿತಿಯಲ್ಲಿ ಅಧ್ಯಯನ ಮಾಡಿ ಆ ಅಧ್ಯಯನದ ಮೂಲಕ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅದೇ ರೀತಿಯಲ್ಲಿ ವಿಶ್ವ ಮಟ್ಟದಲ್ಲೂ ಸಹ ಮಹಿಳೆಯರ ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡಬಹುದು, ಇದಕ್ಕೆ ಯಾವ ರೀತಿಯಲ್ಲಿ ಶಕ್ತಿಯನ್ನು ರೂಢಿಸ್ಕೋಬೇಕು ಅಂತ ಹೇಳಿದ್ರೆ ಅವರನ್ನು ಯಾವ ಒಂದು ಸ್ಟ್ರೀಮ್ ಲೈನ್ನಲ್ಲಿ ತಗೊಂಡು ಹೋಗಬೇಕು ಅಂತಕ್ಕಂತಹ ಸ್ವಲ್ಪ ವಿಷಯವನ್ನು ನಿಮ್ಮ ಮುಂದೆ ಮನೆ ಬಿಚ್ಚಿ ಹೇಳಿದ್ದಾರೆ. ನಿಮಗೆ ಗೊತ್ತಿದೆ, ಶ್ರೀಮತಿ ಶ್ರೀ ಅಂತಾನೆ ನಿಮ್ಮ ಯಾವುದೇ ಒಂದು ಆಹ್ವಾನ ಪತ್ರಿಕೆ ಕೊಡಬೇಕಾದ್ರೆ ಶ್ರೀಮತಿ ಇದ್ರೇನೆ ನೆಕ್ಸ್ಟ್ ಶ್ರೀ ಅಂತಕ್ಕಂಥದ್ದು ಬರೋದು. ಯಾವಾಗಲೂ ಶ್ರೀಮತಿ ಅಂತ ಎಲ್ಲೂ ಬರೆಯೋದಿಲ್ಲ. ಶ್ರೀಮತಿ ಶ್ರೀ ಅಂತಾನೆ ಬಿಗಿನಿಂಗ್ ವರ್ಡ್ಸ್. ಅದೇ ರೀತಿಯಲ್ಲಿ ದೇವರಲ್ಲೂ ಸಹ ಅದೇ ರೀತಿ ಇದೆ. ಲಕ್ಷ್ಮೀ ವೆಂಕಟೇಶ್ವರ, ಲಕ್ಷ್ಮೀ ನರಸಿಂಹ ಅಂದರೆ ಪ್ರತಿಯೊಂದು ದೇವರ ಹಿಂದೆನೂ ಸಹ
ಈ ಮಹಿಳೆ ಇವಳ ಒಂದು ಸಪೋರ್ಟ್ ಇದೆ ಅನ್ನೋದಕ್ಕೆ ನಾವು ಸಂಪೂರ್ಣವಾಗಿ ಒಪ್ಪಿಕೊಳ್ಳಲೇಬೇಕಾಗುತ್ತೆ. ಆ ಮಹಿಳೆಯ ಒಂದು ಸಾಧನೆಯ ಶಕ್ತಿ ರೂಪವಾಗಿ ಈ ಪುರುಷ ಲೋಕಕ್ಕೆ ಇಲ್ಲ ಅಂತ ಹೇಳಿದ್ರೆ, ಈ ಪುರುಷ ಲೋಕ ಈ ವಿಶ್ವದಲ್ಲೇ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದೋದಕ್ಕೆ ಸ್ವಲ್ಪ ಕುಂಠಿತವಾಗುತ್ತೆ. ಏಕೆಂತ ಹೇಳಿದ್ರೆ, ಒಂದು ಕುಟುಂಬ ಬೆಳಿಬೇಕು ಅಂತ ಹೇಳಿದ್ರೆ ಆ ಕುಟುಂಬದ ಕಣ್ಣಾಗಿರ್ತಕ್ಕಂತಹ ಮಹಿಳೆಯಿಂದಲೇ ಮಾತ್ರ ಸಾಧ್ಯ. ಒಬ್ಬ ಪುರುಷನಾದವನು ತನ್ನ ಸಾಮರ್ಥ್ಯಕ್ಕೆ ಮೀರಿ ಆ ಕುಟುಂಬದ ವ್ಯಾಪ್ತಿಗಿಂತ ಹೊರಗೆ ಹೋಗಿ ಆತ ಏನನ್ನೇ ಗಳಿಸ್ಕೊಂಡು ಬಂದ್ರೂ ಸಹ ಅಲ್ಲಿ ಮಹಿಳೆಯ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ. ಆ ಮಹಿಳೆ ಆದವಳು ಆ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರ, ತನ್ನ ಮಕ್ಕಳು, ತನ್ನ ಮಗನ, ತನ್ನ ಮಗಳ, ಅದೇ ರೀತಿ ತನ್ನ ಮೊಮ್ಮಕ್ಕಳ, ತನ್ನ ಗಂಡನ, ತನ್ನ ಧರ್ಮ ಪತಿಯ ಎಲ್ಲ ಸಮಸ್ಯೆಗಳನ್ನು ಸಹ ಅವಳು ಸರಿದೂಗಿಸ್ಕೊಂಡೇ ಹೋಗಬೇಕು. ಆ ಸರಿದೂಗಿಸ್ಕೊಂಡು ಹೋಗುವಂತಹ ಶಕ್ತಿ ಆ ಕುಟುಂಬದ ಮಹಿಳೆಗೆ ಮಾತ್ರ ಇರ್ತದೆ. ಈಗ ನೀವು ಶಾಲಾ ಮಟ್ಟದಲ್ಲಿ ತಗೊಂಡ್ರೆ ಈ ಟೀಚರ್ಸ್ ಅನ್ನೋದು ಒಂದು ವರ್ಡ್, ಅದು ಇಂಗ್ಲೀಷ್ ಅಷ್ಟೇನೆ. ಒಬ್ಬ ಶಿಕ್ಷಕಿ ಎಷ್ಟು ಮಟ್ಟದಲ್ಲಿ ಜ್ಞಾನವನ್ನು ಅಭಿವೃದ್ಧಿ ಆಗೋಕ್ಕೆ ಮಕ್ಕಳಿಗೆ ತನ್ನ ಜ್ಞಾನವನ್ನು ದಾರಿ ಎರೆದು ಕೊಡ್ತಾಳೆ, ಅದೇ ರೀತಿಯಲ್ಲಿ ಅಲ್ಲಿ ಇರತಕ್ಕಂತಹ ಶಾಲೆಯ ಶಿಕ್ಷಕ ತನ್ನ ಒಂದು ಶಿಕ್ಷಣ ಜ್ಞಾನವನ್ನು ಎಷ್ಟು ಮಟ್ಟಕ್ಕೆ ಆ ಶಾಲಾ ಮಟ್ಟದಲ್ಲಿ ಜ್ಞಾನವನ್ನು ನೀಡ್ತಾನೆ ಅನ್ನೋದನ್ನೇನಾದ್ರು ನಾವು ತುಲನಾತ್ಮಕವಾಗಿ ನೋಡಿದ್ದೇ ಆದ ಪಕ್ಷದಲ್ಲಿ ಯಾವುದೇ ಒಂದು ರಿಸಲ್ಟನ್ನು ನೋಡಿ ಆ ರಿಸಲ್ಟಲ್ಲಿ ಆ ಒಂದು ಶಾಲಾ ಬಾಲಕಿಯರ ಒಂದು ಸಾಧನೆಯೇ ಜಾಸ್ತಿ ಇರ್ತದೆ. ಆದ್ದರಿಂದ ಶಿಕ್ಷಕ ವೃಂದದಲ್ಲಿ ಸಂಪೂರ್ಣ ಜ್ಞಾನವನ್ನು ಮನ ಮುಟ್ಟುವ ರೀತಿಯಲ್ಲಿ ಪ್ರತಿಯೊಂದನ್ನು ದಾನವನ್ನು ನೀಡ್ತಕ್ಕಂತಹ, ಧಾರೆ ಇರತಕ್ಕಂತಹ ಬಹಳ ಬುದ್ಧಿವಂತಿಕೆತನ ಆ ಶಿಕ್ಷಕಿಗೆ ಮಾತ್ರ ಇರ್ತದೆ. ಸರ್ವಪಲ್ಲಿ ರಾಧಾಕೃಷ್ಣ ಇವರು ಈ ಭಾರತದ 2ನೇ ರಾಷ್ಟ್ರಪತಿ ಆಗಿ ಕೆಲಸವನ್ನು ನಿರ್ವಹಿಸಿದ್ರು ಸಹ ಅವರು ಒಬ್ಬರು ಗ್ರೇಟ್ ಫಿಲಾಸಫರ್, ಗ್ರೇಟ್ಸ್ಮನ್, ಸ್ಟೇಟ್ಸ್ಮನ್, ಪ್ರೊಫೆಸರ್ ಆಫ್ ಲಾ, ಪ್ರೊಫೆಸರ್ ಆಫ್ ಫಿಲಾಸಫಿ, ಇಷ್ಟೆಲ್ಲ ಇದ್ರೂ ಸಹ ಅವರೊಬ್ಬರು ಶಿಕ್ಷಕರಾಗಿ ಆ ಶಿಕ್ಷಣದ ಮಟ್ಟವನ್ನು ಯಾವ ರೀತಿಯಲ್ಲಿ ಅವರು ಈ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ್ರು ಅಂತ ಹೇಳಿದ್ರೆ ಈ ಶಾಲಾ ಮಟ್ಟದಲ್ಲಿ ಅವರ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೋಬೇಕಾಗುತ್ತೆ. ಯಾಕೆ ನಾವು ಟೀಚರ್ಸ್ ಡೇ ಅಂತ ಮಾಡ್ತೀವಿ, ನಾವು ಯಾವತ್ತು ಮಾಸ್ಟರ್ಸ್ ಡೇ ಅಂತ ಯಾವತ್ತೂ ಇಟ್ಕೊಂಡಿಲ್ಲ. ಅಂತ ಹೇಳಿದ್ರೆ ಟೀಚರ್ಸ್ಗಳ ಬಗ್ಗೆ ಅಷ್ಟೊಂದು ಮಹತ್ವವಾದಂತಹ ಒಂದು ಅಭಿಪ್ರಾಯವನ್ನು ಎಲ್ಲ ಮಟ್ಟದಲ್ಲೂ ಸಹ ನಾವು ಮೂಡಿಸಿದ್ದೀವಿ. ನಮ್ಮ ಜಯಶಂಕರ್ ಅವರು ಹೇಳಿದರು, ಈ ಕಾನೂನು ಸೇವೆಗಳ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಸಾಕಷ್ಟು ವಿಷಯಗಳನ್ನು ಸಹ ನಾವು ಸಮಾಜಕ್ಕೆ ನೀಡಬೇಕಾಗತ್ತೆ. ಈ ಕೌಟುಂಬಿಕ ಕಲಹ ಅದು ಸ್ಪೌಸಸ್ ಡಿಸ್ಪ್ಯೂಟ್ ಅಂತ ಕರಿತೀವಿ. ಗಂಡ ಮತ್ತು ಹೆಂಡತಿ ಇಬ್ಬರ ನಡುವಿನ ಸಮಸ್ಯೆ, ಅದು ಒಂದು ಗಾದೆ ಹೇಳದಂಗೆ ಅವರಿಬ್ಬರ ನಡುವಿನ ಸಮಸ್ಯೆ ಅವರಿಬ್ಬರು ಸಹ ಉಂಡಿ ಮಲಗುವವರೆಗೆ ಮಾತ್ರ ಇರ್ತದೆ. ಅವರು ಉಂಡಿ ಮಲಗಿದ ನಂತರ ಆ ಸಮಸ್ಯೆ ತನ್ನಷ್ಟಕ್ಕೆ ತಾನೇ ಪರಿಹಾರವನ್ನು ಕಂಡುಕೊಬಿಡ್ತದೆ. ಆದರೆ ಆ ಸಮಸ್ಯೆಯ ಒಳಗೆ ಆ ಕುಟುಂಬದ ಆ ಮಕ್ಕಳು ಇರ್ತಾರಲ್ಲ, ಆ ಮಕ್ಕಳು ಆ ಸಮಸ್ಯೆಯಿಂದ ಹೊರಗಡೆ ಬರಬೇಕಾದ್ರೆ ಅಲ್ಲಿ ಮೊದಲನೇದಾಗಿ ತಂದೆ ಮತ್ತು ತಾಯಿ ಅವರಿಬ್ಬರು ನೆಮ್ಮದಿಯಾಗಿ ತಮ್ಮ ಸಮಸ್ಯೆಗಳನ್ನು ಮಕ್ಕಳಿಗೆ ಹೋಗಬಾರದು ಅನ್ನೋ ರೀತಿಯಲ್ಲಿ ಜೀವನವನ್ನು ನಡೆಸಿದ್ದೇ ಆದಲ್ಲಿ ಅದು ಒಂದು ಸುಖಕರವಾದಂತಹ ಜೀವನವಾಗುತ್ತೆ. ಅದಕ್ಕೆ ನಾನು ಜೀವನ ಅಂತಂದರೆ ಅದು ಜೀವ ಇದ್ದರೆ ಅದು ಒಂದು ವನ ಆಗುತ್ತೆ. ಅದು ವನ ಅಂದ ತಕ್ಷಣಕ್ಕೆ ನಿಮಗೆ ಎಲ್ಲ ರೀತಿಯಲ್ಲಿ ಫ್ರೆಶ್ ಆಕ್ಸಿಜನನ್ನು ನೀಡುತ್ತೆ. ಅದು ಜೀವ ಇದ್ದರೆ ಮಾತ್ರ ಅದು ವನ. ಜೀವ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೆಲೆ ಇಲ್ಲ. ಆದ್ದರಿಂದ ಮನುಷ್ಯ ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ಸಮಸ್ಯೆಯನ್ನು ಹೆದರಿಸಿ ಬೆಳಿಬೇಕಾಗತ್ತೆ. ಸಾಸಿವೆ ಎಷ್ಟು ಒಂದು ಸ್ಮಾಲ್, ಆದರೆ ಈ ಸಾಗರದಷ್ಟು ಕಷ್ಟವನ್ನು ಎದುರಿಸಿದಾಗ ಮಾತ್ರ ಸಾಸಿವೆಯಷ್ಟು ಸುಖವನ್ನು ನಾವು ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ.
ಈ ಒಂದು ಸುಖವನ್ನು ಅನುಭವಿಸ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ. ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 1.50 ಕೋಟಿ ಜನಸಂಖ್ಯೆ ಇದ್ದಾರೆ. ಆ 1.5 ಕೋಟಿ ಜನಸಂಖ್ಯೆಯಲ್ಲಿ ಆ 1.5 ಕೋಟಿ ಏನೇನು ಸಮಸ್ಯೆಗಳಿರ್ತದೆ, ಆ ಸಮಸ್ಯೆಗೆ ತನ್ನಷ್ಟಕ್ಕೆ ತಾನೇ ಪರಿಹಾರವನ್ನು ಕಂಡುಕೊಂಡ್ಬಿಡ್ತದೆ. ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತಗೊಂಡ್ರೆ ಸುಮಾರು 7 ಕೋಟಿ ಜನಸಂಖ್ಯೆ ಇರ್ತದೆ. ಆ 7 ಕೋಟಿ ಜನಸಂಖ್ಯೆಯ ಸಮಸ್ಯೆಗಳು ಆಯಾಯ ಮಟ್ಟದಲ್ಲಿ ಇರ್ತದೆ, ಅದು ತನ್ನ ಪರಿಹಾರವನ್ನು ತಾನೇ ಕಂಡುಕೊಂಡ್ಬಿಡ್ತದೆ. ಈಗ ಇಡೀ ನಮ್ಮ ರಾಷ್ಟ್ರಕ್ಕೆ ತಗೊಂಡ್ರೆ 140 ಕೋಟಿ ಜನಸಂಖ್ಯೆ ಇದ್ದಾರೆ. 140 ಕೋಟಿ ಜನಸಂಖ್ಯೆಯು ಆ ಸಮಸ್ಯೆಗೆ ಅನುಗುಣವಾಗಿ ನಾವು ನಮ್ಮದೇ ಆದ ಒಂದು ಕಾರ್ಯಯೋಜನೆಗಳನ್ನೆಲ್ಲ ಹಮ್ಮಿಕೋಬೇಕಾಗತ್ತೆ. ಇಡೀ ವಿಶ್ವವನ್ನೇ ನಾವು ಚಿಂತನೆಗೊಳಪಡಿಸಿದ್ರೆ ಸುಮಾರು 700 ಕೋಟಿ ಜನಸಂಖ್ಯೆ ಇದ್ದಾರೆ. ಅಂದರೆ ನಾವೆಲ್ಲ ಮಾನವರು. ನಾವು ಮಾನವರಾಗಿ ಮಾನವನ ಗುಣವನ್ನು ಬೆಳೆಸ್ಕೋಬೇಕು. ಆ ಮಾನವನ ಗುಣವನ್ನು ಬೆಳೆಸ್ಕೋಬೇಕು ಅಂತ ಹೇಳಿದ್ರೆ ನಾವು ಮೊದಲು ವಿದ್ಯಾವಂತರಾಗಬೇಕು. ಬರೀ ವಿದ್ಯೆಯನ್ನು ಸಂಪಾದನೆ ಮಾಡಿದ್ರೆ ಏನು ಪ್ರಯೋಜನವಿಲ್ಲ. ಆ ವಿದ್ಯೆ ಇನ್ನೊಬ್ಬರಿಗೆ ಅದು ಸದ್ಬಳಕೆ ಆಗಬೇಕು. ಅದು ಜ್ಞಾನವನ್ನು ಇನ್ನೊಬ್ಬರಿಗೆ ನಾವು ನೀಡಬೇಕು. ಈಗ ವೈಶಾಲಿ ಮೇಡಮ್ ತಮ್ಮ ಒಂದು ಜೀವನದ ನಡೆದು ಬಂದ ಹಾದಿಯನ್ನು ನಿಮಗೆ ಇಟ್ಟರು. ಕಷ್ಟವು ಮನುಷ್ಯನಿಗೆ ಬರದೆ ಇನ್ಯಾರಿಗೆ ಬರೋದಕ್ಕೆ ಸಾಧ್ಯವಿಲ್ಲ. ಕಷ್ಟ ಬಂದಿದೆ ಅಂತೇಳಿ ನಾವು ಮನಸ್ಸನ್ನು ಕುಗ್ಗಿ ಬಿಟ್ಟರೆ ಅದರಿಂದ ಮೇಲೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಈ ಸಕಲ ಕೋಟಿ ಜೀವರಾಶಿಗಳಲ್ಲಿ ಈ ಮನುಷ್ಯ ಜೀವರಾಶಿ ಬಹಳ ಬುದ್ಧಿವಂತ ಜೀವರಾಶಿ ಅಂತ ಎಲ್ಲ ಹೇಳುತ್ತೆ. ಅವನು ಎಷ್ಟು ಬುದ್ಧಿವಂತ ಜೀವರಾಶಿ ಅನ್ನೋದನ್ನು ನಾವು ಇನ್ನೂ ಸಹ ನಾವು ಅರ್ಥ ಮಾಡ್ಕೊಳಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಈ ಬ್ರೈನ್ ಇದೆಯಲ್ಲ, ಈ ಮೆದುಳು ಸುಮಾರು 3 ಕೋಟಿಗೂ ಅತ್ಯಧಿಕವಾದಂತಹ ಒಂದು ನ್ಯೂರಾನ್ಸ್ ಇರ್ತದೆ. ಆ 3 ಕೋಟಿಗಿಂತ ಅತ್ಯಧಿಕವಾದಂತಹ ನ್ಯೂರಾನ್ಸನ್ನು ನಾವು ಎಲ್ಲ ರೀತಿಯಲ್ಲೂ ಸದ್ಬಳಕೆ ಮಾಡ್ಕೋಬೇಕು. ಈಗ ತಮ್ಮ ಒಂದು ಇಂಡಸ್ಟ್ರಿ ಏರಿಯಾದಲ್ಲಿ ಒಂದು ಇಂಡಸ್ಟ್ರಿಯನ್ನು ಓಪನ್ ಮಾಡಿದರೆ, ಒಂದು ಇಂಡಸ್ಟ್ರಿಯನ್ನು ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕಾರ್ಮಿಕ ವರ್ಗದವರನ್ನು ನಾವು ಆಹ್ವಾನಿಸಬೇಕಾಗತ್ತೆ. ಅವರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ನಾವು ಪೂರೈಸಬೇಕಾಗತ್ತೆ. ಅಷ್ಟು ಪೂರೈಕೆ ನಾವು ಮಾಡಲಿಲ್ಲ ಅಂತ ಹೇಳಿದ್ರೆ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ 1948 ಅದು 10th ಡಿಸೆಂಬರ್ ಮಿಡ್ನೈಟ್ ಅವರ್ಸಲ್ಲಿ ಈ ವಿಶ್ವದಲ್ಲೇ ಬಂದಿದೆ. ಆ ಒಂದು ಹ್ಯೂಮನ್ ರೈಟ್ಸ್ ಆ್ಯಕ್ಟ್ ಅಡಿನಲ್ಲಿ ಈ ಒಂದು ಭಾರತ ದೇಶವೂ ಸಹ ಒಂದು ಸಿಗ್ನೇಟರೀಸ್. ನಮ್ಮಲ್ಲಿ ಹ್ಯೂಮನ್ ರೈಟ್ಸನ್ನು ಪ್ರೊಟೆಕ್ಟ್ ಮಾಡಬೇಕು. ಆ ಹ್ಯೂಮನ್ ರೈಟ್ಸನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂತಹ ಮಹತ್ವದ ವಿಷಯ ಫೀಟಸ್ ಇನ್ ದ ವೂಂಬ್ ಆಫ್ ಎ ಮದರ್ ಅಂತ ಕರಿತೀವಿ. ಒಬ್ಬ ಮಹಿಳೆ ಅವಳು ಗರ್ಭಿಣಿ ಆದಾಗ ಆ ಮಗುವಿನ ಆರೋಗ್ಯವನ್ನು ನೋಡ್ಕೋಬೇಕು ಅಂದರೆ 6 ತಿಂಗಳ ನಂತರದಿಂದ ಸ್ಟಾರ್ಟ್ ಆಗುತ್ತೆ ಹ್ಯೂಮನ್ ರೈಟ್ಸ್ ಅಂತ. ಅದಕ್ಕೋಸ್ಕರನೇ ನ್ಯೂಟ್ರಿಷಿಯಸ್ ಫುಡ್ ಕೊಡಬೇಕು. ಆ ಮಹಿಳೆಗೆ ನಾವು ಎಲ್ಲ ರೀತಿಯ ಸೌಲಭ್ಯನ ಒದಗಿಸ್ಕೊಡ್ಬೇಕು. ಅವಳ ಮನಸ್ಸಿಗೆ ಯಾವುದೇ ರೀತಿ ನೋವಾಗದ ರೀತಿಯಲ್ಲಿ ನಾವು ನೋಡ್ಕೋಬೇಕು ಅಂತ ಒಂದು ಒಳ್ಳೆಯ ವಾತಾವರಣ ಕುಟುಂಬದಲ್ಲಿ ಮಾತ್ರ ಮೂಡಿ ಬಂದರೆ ಸಾಧ್ಯ. ಆಗ ಅವಳು ಈ ಸಮಾಜಕ್ಕೆ ಒಂದು ಆರೋಗ್ಯವಂತ ಮಗುವನ್ನು ಸಹ ನೀಡ್ತಾಳೆ. ಸಮಾಜಕ್ಕೆ ಒಂದು ಆರೋಗ್ಯವಾದಂತಹ ಮಗುವನ್ನು ನೀಡಿದರೆ ಇಡೀ ಸಮಾಜ ವರ್ಗದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮತ್ತು ವಿಶ್ವ ಮಟ್ಟದಲ್ಲಿ ಸಮಸ್ಯೆಯ ಸುಳಿಯಿಂದ ಆ ಮಗು ಬೆಳೆಯೋದಕ್ಕೆ ಒಂದು ಅವಕಾಶವಾಗುತ್ತೆ. ಯಾವುದೇ ಮನುಷ್ಯ ತಾನು ಹುಟ್ಟಿನಿಂದಲೇ ಸಮಸ್ಯೆಯನ್ನು ಕಟ್ಕೊಂಡು ಬಂದ್ಬಿಡ್ತಾನೆ. ಆ ಸಮಸ್ಯೆ ಬೇರೆ ಬೇರೆ ರೂಪದಲ್ಲಿ ಇರ್ತದೆ ಅಷ್ಟೇ. ಕೆಲವರು ಸಮಸ್ಯೆಯನ್ನು ಹೇಳ್ತಾರೆ, ಕೆಲವರು ಸಮಸ್ಯೆಯನ್ನು ಹೇಳ್ಕೊಳಕ್ಕಾಗೋದಿಲ್ಲ. ಆ ಸಮಸ್ಯೆಗೆ ತನ್ನದೇ ಆದಂಥ ಒಂದು ಪರಿಹಾರ ಇರ್ತದೆ. ಆ ಪರಿಹಾರಕ್ಕೆ ನಾವು ಜ್ಞಾನವನ್ನು ಬೆಳೆಸ್ಕೋಬೇಕು. ಅದಕ್ಕೆ ನಾವು ಹೇಳೋದು ಈ ಮನುಷ್ಯ ಜೀವಿ ಬಹಳ ಬುದ್ಧಿವಂತ ಜೀವಿ ಅಂತ, ಬಹಳ ಬುದ್ಧಿವಂತ ರಾಶಿ ಅಂತ ಕರಿತೀವಿ. ಬರೀ ಬುದ್ಧಿ ಇದ್ದರೆ ಮಾತ್ರ ಪ್ರಯೋಜನವಿಲ್ಲ, ಅವನಲ್ಲಿ ಹೃದಯವಂತಿಕೆತನ ಇರಬೇಕು. ಎಲ್ಲಿವರೆಗೆ ಹೃದಯವಂತಿಕೆತನ ಮತ್ತು ಬುದ್ಧಿವಂತಿಕೆತನ ಎರಡು ಜೊತೆಯಾಗಿ ಹೋಗೋದಿಲ್ವೋ ಅದು ಎರಡೂ ಪ್ರಯೋಜನ ಆಗೋದಿಲ್ಲ. ಬಹಳ ಬುದ್ಧಿವಂತ ಆದಂತಹ ಮನುಷ್ಯನಿಗೆ ಬರೀ ಬುದ್ಧಿ ಇದ್ದರೆ ಏನು ಪ್ರಯೋಜನ ಇಲ್ಲ, ಅವನಿಗೆ ಹೃದಯವಂತಿಕೆತನೂ ಸಹ ಇರಬೇಕು. ಆ ಹೃದಯವಂತಿಕೆತನ ಬರ್ತಕ್ಕಂಥದ್ದು ಒಂದು ದಿನದ ಕೆಲಸವಲ್ಲ. ಅದು ಅವನು ಸಾಮಾನ್ಯವಾಗಿ 5 ವರ್ಷ 10 ತಿಂಗಳಾದ ನಂತರ ಒಂದು ಶಾಲೆಗೆ ಸೇರಿಸ್ತಾರೆ. 16ನೇ ವರ್ಷಕ್ಕೆ ಬಂದಾಗ ಅವನ ಒಂದು ಪರಿಪಕ್ವವಾದಂಥ ಜೀವನದಲ್ಲಿ SSLCಯನ್ನು ಮುಗಿಸ್ತಾರೆ. SSLCಯನ್ನು ಮುಗಿಸಿದ ನಂತರ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ PUCಗೆ ಜಾಯ್ನ್ ಆಗ್ತಾರೆ. PUCಗೆ ಜಾಯ್ನ್ ಆದ ನಂತರ ಯಾವುದೇ ಒಂದು ಡಿಗ್ರಿ ಮಟ್ಟದಲ್ಲಿ ಎಜುಕೇಷನ್ನ ಪಡ್ಕೋತಾರೆ. ಎಜುಕೇಷನ್ನ ಪಡ್ಕೊಳ್ತಕ್ಕಂಥದ್ದು ನಮ್ಮ ಜ್ಞಾನವನ್ನು ಅಭಿವೃದ್ಧಿ ಪಡಿಸ್ಕೊಳ್ಳೋದಕ್ಕೋಸ್ಕರ. ಅದೇ ರೀತಿ ನಮ್ಮಲ್ಲಿ ವುಮನ್ಸ್ ಎಂಪವರ್ಮೆಂಟ್ ಅಂತ ಕರಿತೀವಿ.
ನಾರ್ಮಲಿ ನಾವು ವುಮೆನ್ಸ್ ಎಂಪವರ್ಮೆಂಟ್ ಅಂತ ಹೇಳ್ತೀವಿ, ಬಟ್ ಮೆನ್ಸ್ ಎಂಪವರ್ಮೆಂಟ್ ಅಂತ ನಾವು ಸಾಮಾನ್ಯ ಉಪಯೋಗಿಸೋದಿಲ್ಲ. ಆದರೆ ನಾವು ವುಮೆನ್ಸ್ ಎಂಪವರ್ಮೆಂಟ್ ಅಂದರೆ ಅವ್ರನ್ನ ವೃದ್ಧೀಕರಿಸಬೇಕು. ಒಂದು ಕುಟುಂಬ ಆಗ್ಬೋದು, ಒಂದು ಸಮಾಜ ಆಗ್ಬೋದು, ಒಂದು ರಾಷ್ಟ್ರ ಆಗ್ಬೋದು, ಒಂದು ವಿಶ್ವ ಆಗ್ಬೋದು. ಆ ವಿಶ್ವದಲ್ಲಿ ಒಬ್ಬ ಮಹಿಳೆ ತನ್ನ ಕತ್ತಲೆಯಿಂದ ಬೆಳಕಿನತ್ತ ಅವಳು ಬಂತು ಅಂತ ಹೇಳಿದರೆ ಆ ಕುಟುಂಬಕ್ಕೆ, ಆ ಸಮಾಜಕ್ಕೆ ನಮ್ಮ ಸಂವಿಧಾನಬದ್ಧವಾಗಿರ್ತಕ್ಕಂತಹ ಹಕ್ಕು ಬಾಧ್ಯತೆಗಳಿರ್ಬೋದು, ಕಾನೂನಲ್ಲಿ ಸಿಗ್ತಕ್ಕಂತಹ ಹಕ್ಕು ಬಾಧ್ಯತೆಗಳಿರ್ಬೋದು, ಇಂಥದನ್ನೆಲ್ಲ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆದರೆ ಇವತ್ತು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಮಹಿಳಾ ದಿನಾಚರಣೆಯನ್ನು ಯಾಕೆ ಆಚರಿಸಬೇಕಾಗಿದೆ ಅಂತ ಹೇಳಿದ್ರೆ, ಆ ಮಹಿಳೆಗೆ ನಾವು ಎಲ್ಲ ರೀತಿಯ ಒಂದು ಆಶ್ರಯವನ್ನು ನೀಡಬೇಕಾಗಿದೆ. ಆ ಆಶ್ರಯವನ್ನು ನೀಡ್ತಕ್ಕಂತಹ ಶಕ್ತಿ ಪುರುಷನಲ್ಲೂ ಸಹ ಅಷ್ಟೇ ಇದೆ. ಪುರುಷ ಅವಳ ಆಶ್ರಯವಿಲ್ಲದೆ ತಾನು ಸಹ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರು ಸುಮಾರು 389 ಸದಸ್ಯರುಗಳ ಜೊತೆಯಲ್ಲಿ, ಆ 389 ಸದಸ್ಯರುಗಳಲ್ಲಿ ಮಹಿಳೆಯರು ಸಹ ಸದಸ್ಯರಾಗಿದ್ದರು, ಕೆಲವು ಬುದ್ಧಿವಂತ ವ್ಯಕ್ತಿಗಳು ಸಹ ಸದಸ್ಯರಾಗಿದ್ದು, ಇವರೆಲ್ಲರೂ ತಮ್ಮ ಒಂದು ಇತಿಮಿತಿ ಚಿಂತನೆಯನ್ನು ಸುಮಾರು 2 ವರ್ಷ 11 ತಿಂಗಳು 17 ದಿನ ಈ ಸಮಾಜಕ್ಕೆ ಮತ್ತು ಈ ರಾಷ್ಟ್ರಕ್ಕೆ ಬೇಕಾದಂಥ ಸಂವಿಧಾನವನ್ನು ಕೊಡುಗೆಯನ್ನಾಗಿ ನೀಡಿದ್ದಾರೆ. ಆ ಸಂವಿಧಾನದಲ್ಲಿ 395 ವಿಧಿಗಳಿವೆ, 22 ಚಾರ್ಟರ್ಸ್ಗಳಿವೆ. ಆ ಪ್ರತಿಯೊಂದು ಸಂವಿಧಾನದ ವಿಧಿಯನ್ನು ನಾವು ಸಂಪೂರ್ಣವಾಗಿ ಜೀರ್ಣ ಮಾಡಿಕೊಂಡು ಅದರಲ್ಲಿ ನಾವು ಮುಂದೆ ಸಾಗಬೇಕು ಅಂತ ಹೇಳಿದ್ರೆ ನಾವು ಅದನ್ನು ಕೇಳ್ತಕ್ಕಂತಹ ಒಂದು ಮನೋಭಾವವನ್ನಾದರೂ ಸಹ ನಾವು ಬೆಳೆಸ್ಕೋಬೇಕು. ಈಗ ಸಂವಿಧಾನದಲ್ಲಿ 14ನೇ ವಿಧಿ ಪ್ರಕಾರ ಈಕ್ವಾಲಿಟಿ ಬಿಫೋರ್ ಲಾ ಅಂತ ಕರಿತೀವಿ. ಎಲ್ಲರೂ ಸಮಾನರು, ಎಲ್ಲರೂ ಸಮಾನರು ಅಂತ ಹೇಳಿದ್ರೆ ಯಾವುದೇ ರೀತಿಯಲ್ಲಿ ಭೇದ ಭಾವನೆ ಇಲ್ಲ. ಅದು ಮಹಿಳಾ ವರ್ಗ ಆಗಿರ್ಬೋದು ಮತ್ತು ಪುರುಷ ವರ್ಗ ಆಗಿರ್ಬೋದು. ಈ ಮಹಿಳಾ ವರ್ಗ ಮತ್ತು ಪುರುಷ ವರ್ಗ ಇವರಿಬ್ಬರ ನಡುವೆ ನಾವು ಯಾವುದೇ ರೀತಿಯಲ್ಲಿ ವ್ಯತ್ಯಾಸವನ್ನು ನಾವು ಕಾಣೋದಕ್ಕೆ ಅವಕಾಶವನ್ನು ಮಾಡಿಕೊಡಬಾರದು. ಒಂದು ಕುಟುಂಬದಲ್ಲಿ ಬೆಳೀತಾ ಇದೆ ಅಂತ ಹೇಳಿದರೆ ಮಹಿಳೆಯ ಪಾತ್ರ ತುಂಬ ಇರ್ತದೆ. ಆ ಮಹಿಳೆಯ ಪಾತ್ರ ತುಂಬ ಇದೆ ಅನ್ನೋದಕ್ಕೋಸ್ಕರ ನಾವು ಅವಳನ್ನು ಬಲಿಪಶುವನ್ನಾಗಿ ಮಾಡುವುದು ಸಾಧ್ಯವಿಲ್ಲ. ಪುರುಷನು ಅದಕ್ಕೆ ತನ್ನದೇ ಆದ ರೀತಿಯಲ್ಲಿ ಸಹಕಾರವನ್ನು ನೀಡಬೇಕು. ಅಂಥ ಸಹಕಾರವನ್ನು ನೀಡಿದ್ದೇ ಆದಲ್ಲಿ ಮಾತ್ರ ಇಂಥ ಒಂದು ಮಹಿಳಾ ದಿನಾಚರಣೆಯನ್ನು ಆಚರಿಸೋದಕ್ಕೂ ಸಹ ಸಾರ್ಥಕವಾಗುತ್ತೆ. ನಾವು ಒಂದು ದಿನದಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಿಸಿ ನಂತರ ನಾವು ನಮ್ಮ ಮನಸ್ಸನ್ನು ಫ್ರೀ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಇದನ್ನು 365 ಕಾಲ ದಿನಗಳು, ಒಂದು ವರ್ಷ, ಪ್ರತಿದಿನವೂ ಸಹ ಕೊನೆಯ ಪಕ್ಷ ಒಂದು 15 ನಿಮಿಷವನ್ನಾದರೂ ಸಹ ನಾವು ಮುಡುಪಾಗಿಡಬೇಕು. ಮಹಿಳೆಯನ್ನು ಅಭಿವೃದ್ಧಿಪಡಿಸಬೇಕಾದ್ರೆ ನಾವು ಏನು ಪ್ಲಾನ್ ಆಫ್ ಆ್ಯಕ್ಷನ್ ಹಾಕೋಬೇಕು, ಆ ಮಹಿಳೆ ಅಭಿವೃದ್ಧಿ ಆಗಬೇಕಾದ್ರೆ ಪುರುಷನು ಯಾವ ರೀತಿಯಲ್ಲಿ ಅವ್ರ ಜೊತೆಯಲ್ಲಿ ಸಹಕಾರವನ್ನು ನೀಡಬೇಕು. ಪುರುಷ ಮತ್ತು ಮಹಿಳೆ ಇಬ್ಬರೂ ಸಹ ಕೂಡಿ ಈ ಸಮಾಜಕ್ಕೆ ಏನು ಕೊಡುಗೆಯನ್ನು ಕೊಡಬೇಕಂತ ಹೇಳಿದ್ರೆ ಉತ್ತಮವಾದಂಥ ಪ್ರಜೆಯಾಗುವಂತಹ ಒಬ್ಬ ಮಕ್ಕಳನ್ನು ಅವರು ಕೊಡಬೇಕು. ಎಂಟರ್ಪ್ರೈಸಸ್ ಲಿಮಿಟೆಡ್ ಈ ಕಂಪನಿ ವತಿಯಾಗಿ ಇವತ್ತು ನಾವು 200 ಜನ ಮಹಿಳೆಯರಿಗೆ ಅನುಕೂಲವಾದಂಥ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಸೊ ಅದರ ಪೂರ್ವಕವಾಗಿ ಮೇಡಮ್ ನಮ್ಮನ್ನು ಇಲ್ಲಿ ಕರೆದು ವರ್ಚಸ್ ಫೌಂಡೇಶನ್ನಿಂದ ಅನೇಕ ಮಹಿಳೆಯರಿಗೆ ಉಪಯೋಗ ಆಗೋಂಥ ಒಂದು ಕಾರ್ಯಕ್ರಮಗಳನ್ನ ಅವರು ನಮಗೆ ತೋರಿಸ್ತಾರೆ. ಅದಕ್ಕೆ ನಾವು ನಮ್ಮ ಕಾರ್ಪೊರೇಟ್ ಸೋಷಿಯೋ ರೆಸ್ಪಾನ್ಸಿಬಿಲಿಟಿ ಅಂತ ಏನಿದೆ, ಸಾಮಾಜಿಕ ಜವಾಬ್ದಾರಿಯ ಅಂಗವಾಗಿ ಈ ವರ್ಷ ನಾವು 200 ಮಹಿಳೆಯರಿಗೆ ಮಾಡಿದ್ದೀವಿ. ಅದೇ ರೀತಿ ಮುಂದಿನ ವರ್ಷಕ್ಕೂ ಕೂಡ ಅವರು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೂ ಕೂಡ ನಮ್ಮ ಕಂಪನಿ ಯಾವತ್ತೂ ಸಿದ್ಧವಾಗಿದೆ. ಈ ಸಮಾಜದಲ್ಲಿ ಸಬಲೀಕರಣ ಮಹಿಳೆಯರಿಗಾಗಿ ಅನ್ನೋದು ನಿರಂತರವಾಗಿ ನಡಿಬೇಕು. ಅದೇ ನಮ್ಮ ಕಂಪನಿ ಡೈರೆಕ್ಟರ್ ಮಿಸ್ಟರ್ ಜೋಸೆಫ್ ಅವರ ಒಂದು ಆಸೆ. ಅದನ್ನೆಲ್ಲ ಸಹೋದ್ಯೋಗಿಗಳು, ನನ್ನ ಜೊತೆ ನನ್ನ ಜನರಲ್ ಮ್ಯಾನೇಜರ್ ಅಡಿಗ ಇದ್ದಾರೆ, ಕುಮಾರ್ ಅವರಿದ್ದಾರೆ, ಶಿವಕುಮಾರ್ ಇದ್ದಾರೆ, ಎಲ್ಲರೂ ಇದನ್ನು ನಾವು ಸೇರಿಸಿ ಒಟ್ಟಿಗೆ ನಡ್ಕೊಂಡು ಹೋಗ್ತೀವಿ ಅನ್ನೋದು ಒಂದು ಕೂಡ ನಮ್ಮ ಕಂಪನಿ ವತಿಯಿಂದ ನಾವು ಎಲ್ಲರಿಗೂ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.